ಬ್ಯೂಟಿಫುಲ್ ಕ್ವಶನ್ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರೇ ಗಾಡ್ ಫಾದರ್ ಇದಕ್ಕೆ. ಆ್ಯಂಡ್ ಅಲ್ಲಿಂದ ಶಿವಣ್ಣಗೆ ಹೇಳಿದೆ, ಅವರಿಬ್ಬರೇ ಓನರ್ಸು. ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ, ಡಾಕ್ಟರ್ ಹಂಸಲೇಖ ಸರು. ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ, ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ, ನೀನು ಯೂಸ್ ಮಾಡಿ, ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕು ಕಣ ಅಂತ ಹೇಳಿದ್ರು. ಸೊ ಹಂಸಲೇಖ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮ ಮಾತುಗಳು. ಆ್ಯಂಡ್ ಸರ್ ಇದು ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್, ನಾನು ಗಿಮಿಕ್ಗೆ ಖಂಡಿತವಲ್ಲಿ ಯೂಸ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅದಕ್ಕೆ ಇವರು ಸರಿ ಗುರು ಆಯಿತು, ಅದಕ್ಕೆ ಹೀರೋನೇ ನಾನು ಅಂತ ಇವ್ರು ಯಾಕೆ ಹೇಳಬೇಕು, ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್. ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೂಸ್ ಮಾಡೋಕ್ಕೆ ನನಗೂ ಮನಸ್ಸು ಬರಲ್ಲ. ಯಾಕಂದ್ರೆ 28 ಸತಿ ಓಮ್ ನೋಡಿದ್ದೀನಿ ಸರ್, ನಾನು 28 ಟೈಮ್ಸ್ ನೋಡಿದ್ದೀನಿ. ಸೊ ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಆ ಜಾಗದಲ್ಲಿ ಬರುತ್ತೆ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ. ಥ್ಯಾಂಕ್ ಯು ಸರ್. ಜನೇ ಸರ್, ಈ ಕಡೆ ಟೀಸರ್ನಲ್ಲೇ ಒಂದು ಡೈಲಾಗ್ ಬರುತ್ತಲ್ಲ ಸರ್, ಆ ಥರನೇ ಇದೆ. ಅಲ್ಲಿ ಓಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಉಪ್ಪಿ ಸರು, ತುಂಬ ಹೆಮ್ಮೆಯಿಂದ. ಅದೇ ಥರ ನೀವು ಹೇಳ್ಕೊಬೋದು ಹಾಂ ಸರ್, 45 ಡೈರೆಕ್ಟರ್ ನಾನೇ ಅಂತ, ಆ ಥರ ಇದೆ ಟೀಸರ್. ಕಂಗ್ರೆಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಮೊದಲಿಗೆ ಅಂದರೆ 3 ಪಾತ್ರಗಳು ಸರ್, ಅಂದರೆ ಇಲ್ಲೇನಿದೆ ನಂದಿ, ಕೋಣ, ಇದೆಲ್ಲ ಪಾತ್ರಗಳು ಬೇರೆ ರೂಪವಾಗಿ ಕಾಣಿಸ್ತದೆ. ಭಾಳ ಮುಖ್ಯವಾಗಿ ನೀವು ರೈಟಿಂಗಲ್ಲಿ ಅಂತ ಕೂತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನರಿಸಮ್ ಮತ್ತು ಕಥೆಯಲ್ಲಿ ಕಟ್ಕೊಡುವಾಗ ಯಾವುದು ತುಂಬ ಚಾಲೆಂಜ್ ಅನ್ನಿಸ್ತು, ಶಿವಣ್ಣ ಅವ್ರದ, ಉಪ್ಪಿ ಸರ್ದ ಅಥವಾ ರಾಜ್ಬಿ ಶೆಟ್ಟಿ ಅವ್ರದ? ಸರ್ ಸ್ವಲ್ಪ ಇದು ಎಲ್ಲನೂ ಸ್ವಲ್ಪ ಓಲ್ಡು ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕ್ಯಾರೆಕ್ಟ್ರನ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗಿದೆ ಹಾಗೆ ಇಟ್ಕೊ. ಉಪ್ಪಿ ಸರ್ ಅಂದರೆ ಅವ್ರು ಹಾಗೆ ಇರಬೇಕು, ಶಿವಣ್ಣ ಇದೇ ಥರ ಇರಬೇಕು, ಹಾಗೆ ರೇಸ್ ಆಗಬೇಕು, ರಾಜ್ ಸರ್ ಹೇಗಿರಬೇಕು, ಎಲ್ಲದನ್ನು ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೇ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್. ಯಾವುದನ್ನ ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗ ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟು. ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದಾಗ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ. ಈ ಡ್ರಾಯಿಂಗ್ನ ಇನ್ನೂ 10 ಥರ ಡ್ರಾಯಿಂಗ್ ಮಾಡ್ಬೋದು, ಬಟ್ ನನಗೆ ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸು. ಸೊ ಈ ಡ್ರಾಯಿಂಗ್ ಹಿಂಗೆ ನೋಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿರೋಂಥ ಸಿನಿಮಾ ಇದು. ಸೊ ಎಲ್ಲನೂ ಈಸಿಯಾಗಿ ಒಂದೇ ಲೆವೆಲಲ್ಲಿ ತೂಗಿದ್ದೀವಿ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಎಲ್ಲ 3 ಜನರ ಫ್ಯಾನ್ಸೂ ಫುಲ್ ಖುಷಿ ಆಗ್ಬಿಡ್ತಾರೆ, ಈಗ ಎಲ್ಲನೂ ಕರೆಕ್ಟಾಗಿ ತೋರಿಸಿದ್ದಾರೆ ಅಂತ. ಬ್ಯೂಟಿಫುಲ್ ಕ್ವಶನ್ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರೇ ಗಾಡ್ ಫಾದರ್ ಇದಕ್ಕೆ. ಆ್ಯಂಡ್ ಅಲ್ಲಿಂದ ಶಿವಣ್ಣಗೆ ಹೇಳಿದೆ, ಅವರಿಬ್ಬರೇ ಓನರ್ಸು. ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ, ಡಾಕ್ಟರ್ ಹಂಸಲೇಖ ಸರು. ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ, ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ, ನೀನು ಯೂಸ್ ಮಾಡಿ, ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕು ಕಣ ಅಂತ ಹೇಳಿದ್ರು. ಸೊ ಹಂಸಲೇಖ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ನಿಮ್ಮ ಮಾತುಗಳು. ಆ್ಯಂಡ್ ಸರ್ ಇದು ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್, ನಾನು ಗಿಮಿಕ್ಗೆ ಖಂಡಿತವಲ್ಲಿ ಯೂಸ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅದಕ್ಕೆ ಇವರು ಸರಿ ಗುರು ಆಯಿತು, ಅದಕ್ಕೆ ಹೀರೋನೇ ನಾನು ಅಂತ ಇವ್ರು ಯಾಕೆ ಹೇಳಬೇಕು, ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್. ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೂಸ್ ಮಾಡೋಕ್ಕೆ ನನಗೂ ಮನಸ್ಸು ಬರಲ್ಲ. ಯಾಕಂದ್ರೆ 28 ಸತಿ ಓಮ್ ನೋಡಿದ್ದೀನಿ ಸರ್, ನಾನು 28 ಟೈಮ್ಸ್ ನೋಡಿದ್ದೀನಿ. ಸೊ ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಆ ಜಾಗದಲ್ಲಿ ಬರುತ್ತೆ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ. ಥ್ಯಾಂಕ್ ಯು ಸರ್. ಜನೇ ಸರ್, ಈ ಕಡೆ ಟೀಸರ್ನಲ್ಲೇ ಒಂದು ಡೈಲಾಗ್ ಬರುತ್ತಲ್ಲ ಸರ್, ಆ ಥರನೇ ಇದೆ. ಅಲ್ಲಿ ಓಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಉಪ್ಪಿ ಸರು, ತುಂಬ ಹೆಮ್ಮೆಯಿಂದ. ಅದೇ ಥರ ನೀವು ಹೇಳ್ಕೊಬೋದು ಹಾಂ ಸರ್, 45 ಡೈರೆಕ್ಟರ್ ನಾನೇ ಅಂತ, ಆ ಥರ ಇದೆ ಟೀಸರ್. ಕಂಗ್ರೆಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಮೊದಲಿಗೆ ಅಂದರೆ 3 ಪಾತ್ರಗಳು ಸರ್, ಅಂದರೆ ಇಲ್ಲೇನಿದೆ ನಂದಿ, ಕೋಣ, ಇದೆಲ್ಲ ಪಾತ್ರಗಳು ಬೇರೆ ರೂಪವಾಗಿ ಕಾಣಿಸ್ತದೆ. ಭಾಳ ಮುಖ್ಯವಾಗಿ ನೀವು ರೈಟಿಂಗಲ್ಲಿ ಅಂತ ಕೂತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನರಿಸಮ್ ಮತ್ತು ಕಥೆಯಲ್ಲಿ ಕಟ್ಕೊಡುವಾಗ ಯಾವುದು ತುಂಬ ಚಾಲೆಂಜ್ ಅನ್ನಿಸ್ತು, ಶಿವಣ್ಣ ಅವ್ರದ, ಉಪ್ಪಿ ಸರ್ದ ಅಥವಾ ರಾಜ್ಬಿ ಶೆಟ್ಟಿ ಅವ್ರದ? ಸರ್ ಸ್ವಲ್ಪ ಇದು ಎಲ್ಲನೂ ಸ್ವಲ್ಪ ಓಲ್ಡು ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕ್ಯಾರೆಕ್ಟ್ರನ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗಿದೆ ಹಾಗೆ ಇಟ್ಕೊ. ಉಪ್ಪಿ ಸರ್ ಅಂದರೆ ಅವ್ರು ಹಾಗೆ ಇರಬೇಕು, ಶಿವಣ್ಣ ಇದೇ ಥರ ಇರಬೇಕು, ಹಾಗೆ ರೇಸ್ ಆಗಬೇಕು, ರಾಜ್ ಸರ್ ಹೇಗಿರಬೇಕು, ಎಲ್ಲದನ್ನು ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೇ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್. ಯಾವುದನ್ನ ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗ ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟು. ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದಾಗ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ. ಈ ಡ್ರಾಯಿಂಗ್ನ ಇನ್ನೂ 10 ಥರ ಡ್ರಾಯಿಂಗ್ ಮಾಡ್ಬೋದು, ಬಟ್ ನನಗೆ ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸು. ಸೊ ಈ ಡ್ರಾಯಿಂಗ್ ಹಿಂಗೆ ನೋಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿರೋಂಥ ಸಿನಿಮಾ ಇದು. ಸೊ ಎಲ್ಲನೂ ಈಸಿಯಾಗಿ ಒಂದೇ ಲೆವೆಲಲ್ಲಿ ತೂಗಿದ್ದೀವಿ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಎಲ್ಲ 3 ಜನರ ಫ್ಯಾನ್ಸೂ ಫುಲ್ ಖುಷಿ ಆಗ್ಬಿಡ್ತಾರೆ, ಈಗ ಎಲ್ಲನೂ ಕರೆಕ್ಟಾಗಿ ತೋರಿಸಿದ್ದಾರೆ ಅಂತ.